ಆನೆ ಹೋಗ್ಬೇಕಾದ್ರೂ ಯೂರಿನ್ ಏನಾರು ಅರ್ಜೆಂಟ್ ಆಯಿತು ಅಂದರೆ ನಿಂತುಬಿಟ್ಟು ಅದರದ್ದು ಏನು ಎಷ್ಟು ಗೀಟ್ ಆಗ್ತಾ ಇರೋದು. ಭೀಮಾ ಹತ್ರ ಬಂದಿದ್ದೀವಿ, ನಾನು ಹೋಗೋದು ನೋಡಿ ಯಾವ ಥರ. ಇದೆಲ್ಲ ಒಂದು ರೀತಿ ಲಕ್ಕಿ ಅನ್ಬೋದು, ಬೇರೆ ದಿನ ನೋಡೋಕ್ಕಾಗಲ್ಲ. ಗಾಯ್ಸ್, ದಸರಾ ಆನೆ ನಾಳೆ ಏನು ಜಂಬೂ ಸವಾರಿಗೆ ಆನೆ ಇದೆ, ಅದನ್ನು ಡೈಲಿ ಇಲ್ಲಿವರೆಗೂ ವಾಕ್ ಹಾಕೋ ಬರ್ತಾಯಿದ್ರು ಅನ್ಸುತ್ತೆ ನೋಡಿ. ಇದು ರೈಲ್ವೆ ಸ್ಟೇಷನ್ ಐತಲ್ಲ, ರೈಲ್ವೆ ಸ್ಟೇಷನ್ ಪಕ್ಕದ ರೋಡಲ್ಲೇ ಇರುವಂಥದ್ದು. ಇಲ್ಲಿ ಆನೆಗಳಿದ್ದಾವೆ, ಎಲ್ಲ ಆನೆಗಳು ನೋಡಿ, ಎಲ್ಲರೂ ಇಲ್ಲ ವಿಡಿಯೋಗ್ರಫಿ ಮಾಡ್ತಾ ಇದ್ದಾರೆ. ಭೀಮಾ ಯಾವುದು ಇಲ್ಲಿ? ಭೀಮಾ ಆನೆ ನೋಡ್ಬೇಕು ತಾನೆ ಹತ್ರದಿಂದ ಭೀಮಾ ಆನೆ ನೋಡೋಣ. 14 ಆನೆಗಳು ಇಲ್ಲಿರುತ್ತೆ, ಎಷ್ಟು ದೊಡ್ಡದಾಗಿದೆ ನೋಡಿ. ಹತ್ರದಿಂದ ನೋಡ್ತಾ ಇದ್ದೀನಿ, ಆನೆ ಮುಟ್ಟಬೋದು ಅನ್ಸುತ್ತೆ ಇದೆಲ್ಲ. ಇದರಲ್ಲಿ ಭೀಮಾ ಆನೆ ಯಾವುದು ಅಲ್ಲಿದೆ ಅನ್ಸುತ್ತೆ, ಮುಂದೆ ಇರೋದು ಭೀಮಾ. ಇಲ್ಲಿ ಹೋಗ್ತಾ ಇದೆಯಲ್ಲ ಅದು ಭೀಮಾ ಆನೆ. ಭೀಮಾ 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 ಮುಗ್ಧ ಆನೆ ಭೀಮಾ. ಏನು ಮಾಡ್ತಾರೆ? ವೆಯ್ಟ್ ಚೆಕ್ ಮಾಡಿಸ್ತವ್ರೆ ಶ್ರೀರಾಮ್ ಆ್ಯಂಡ್ ಕೋ, ಎಷ್ಟು ವೆಯ್ಟ್ ಇದ್ದಾವೆ ಅಂತ. 40 ಟನ್ವರೆಗೂ ವೆಯ್ಟ್ ಇರುತ್ತೆ. ನೋಡಿ ಗುರು, ಎಷ್ಟು ದಪ್ಪ ಆಯ್ತಾನೆ. ಐದು 5,950 kg ಇದ್ದಾನಂತೆ ಗಾಯ್ಸ್ ಭೀಮಾ. ಹೈಯೆಸ್ಟ್ ವೆಯ್ಟ್ ಇರೋದು ಅವನೇ ಹಾಗಾದ್ರೆ. ಇಡೀ ಮೈಸೂರು ಆನೆಗಳಲ್ಲಿ ಭೀಮಂದೇ ಬಂದವ ಈಗ. ಎಷ್ಟೇ ಅಲ್ಲಿ ಏಕಲವ್ಯ ಅಲ್ಲಿ ಮುಂದೆ ಶರ್ಟ್ ಹಾಕೊಂಡು ಕೂತಾರೆ, ಆನೆ ಹೆಸರು ಹಂಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಅವರು ಕಾಲ್ದು ಅದು ಹಾಕೊಂಡಿರೋದ್ರಿಂದ ಸ್ವಲ್ಪ ಅವ್ರಿಗೆ ಈಸಿ ಆಗುತ್ತೆ. ಎಷ್ಟು ದಪ್ಪ ಆಯ್ತು ನೋಡಿ ಕಾಲೇಜ. ಆನೆಗಳಂತೂ ಹೋಗ್ತಾ ಇದ್ವಿ, ಭೀಮಾ ಹೋಗ್ತಾ ಇದ್ವಿ. ಅರ್ಜುನ ಹೋಗ್ಬಿಟ್ಟ, ಇಲ್ಲ ಅಂದ್ರೆ ಅವನದು ಒಂದು ಹವ ಇರೋದು. ಹೋಗ್ತಾ ಇದೆ ನೋಡಿ ಆನೆಗಳೆಲ್ಲ. ಇಲ್ಲಿಂದ ಡೈರೆಕ್ಟ್ ಅರಮನೆವರೆಗೂ ಹೋಗುತ್ತೆ ಆನೆ. ಕಾವೇರಿ, ಅರ್ಜುನ, ಅಭಿಮನ್ಯು, ಮಿಸ್ಸಿ ಅರ್ಜುನ ಅಂತ ಹೇಳ್ಕೋಬೇಕಷ್ಟೆ ಅಲ್ಲ. ಅರ್ಜುನ ಪಾಪ ಬೇರೆ ಆನೆನ ಹೋಗಿ ಅದನ್ನು ಕೆಡಕ್ಕೆ ಹೋಗಿ ಅರ್ಜುನ ಆನೆ ಸತ್ತೋಯ್ತು ರೀಸೆಂಟಾಗಿ. ಅದಕ್ಕೆ ಅಂತ ಒಂದು ಇದು ಕಟ್ಟಿದ್ದಾರೆ, ಅದನ್ನು ಸಖತ್ತಾಗಿದೆ ನೋಡೋದಕ್ಕೆ. ಇನ್ನು ಆನೆಗಳು ವೆಯ್ಟ್ ಮಾಡಿಸ್ತಾ ಇದ್ದಾರೆ ನೋಡಿ. ಅದ್ರ ಹಿಂದಿನ ದಿನ ಕೂಡ ವೆಯ್ಟ್ ಮಾಡಿಸ್ತಾರೆ ಗಾಯ್ಸ್ ಆನೆದು ಎಷ್ಟು ತೂಕ ಇದೆ ಅಂತ. ಒಳ್ಳೆ ವಿಚಾರ ಅಲ್ಲ, ಆನೆಗಳೇ ಮೇಯ್ನ್ ಅಲ್ವಾ ನೋಡಿ. ಇಲ್ಲಿ ಬರ್ತಾ ಇದೆ, ಆನೆಗಳು ವೆಯ್ಟ್ ಮಾಡಿಸಿದಾಗ ಅದ್ರ ವೆಯ್ಟ್ಗಳನ್ನ ಚೆಕ್ ಮಾಡ್ತಾ ಇರ್ತಾರೆ. ಸೊ ಅಂದರೆ ಅದು ಬಂದಾಗ ಎಷ್ಟು ವೆಯ್ಟ್ ಇದೆ ಮತ್ತು ಅದ್ರ ದಿನಚರಿ ಯಾವ ಥರ ಫುಡ್ ಕೊಡ್ತಾ ಇರ್ತಾರೆ, ವೆಯ್ಟ್ ಗೇನ್ ಆಗ್ತಾ ಇರುತ್ತಲ್ಲ, ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಅದು ಸಿಗ್ತಾ ಇರಬೇಕು. ಯಾಕಂದರೆ ಆಹಾರದಲ್ಲಿ ವ್ಯತ್ಯಾಸ ಆಗಬಾರ್ದು, ಫುಡ್ ಪಾಯ್ಸನ್ ಏನಾಗಿರ್ಬಾರ್ದು. ಅದಕ್ಕೋಸ್ಕರ ಅದು ಇನ್ಫಾರ್ಮೇಷನ್ ಎಲ್ಲ ಸಿಗಬೇಕಲ್ವಾ, ಅದಕ್ಕೋಸ್ಕರ ನೋಡಿ ಅದು ಕಾಲಿಗೆ ಕಟ್ತಾ ಇದ್ದಾರೆ. ಕಾಲಿಗೆ ಹೆಂಗ್ ಬರುತ್ತೆ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ದಂತ ಅದು ಅಲ್ಟಿ 5,000 ಭೀಮಾ. ಅದು ಹಿಂದೆ ಇದೆ ಏನಿದೆ ಅದು ಬಾಲ, ಮಂಡು ಬಾಲ ಅದು. ಭೀಮಾ ಅವಾಗಲೇ ಹೋದ. ಅದು ಏನಿದ್ದಾರೆ ಅದು ಮಾವುತ, ಅವರು ನೋಡ್ಕೊಂಡು ಆನೆ ಕಂಡು ಹಿಡಿಬೇಕಷ್ಟೇ, ಇನ್ನು ಕತ್ಲಲ್ಲಿ ಕಂಡಕ್ಕಲ್ಲ. ಕಮಾನ್, ಇದು ಕೊಂಬಿಲ್ಲ, ಇದಕ್ಕೆ ನೋಡಿ ಕೊಂಬಿಲ್ಲ. ಏನು ಕ್ರೇಜ್ ಅಲ್ವ ಭೀಮಾ ಆನೆ, ಸಖತ್ ಮಾತ್ರ. ಎಲ್ಲ ಅವ್ನ ನೋಡ್ಕೊಂಡು ಹಂಗೆ ಕೈಕೊಂಡೇ ಇರ್ತಾರೆ. ಹಾಕಿಸ್ತಾವನೆ. ಮಾವತ್ತನ್ನು ನೋಡ್ಬಿಟ್ಟು ಕಂಡು ಹಿಡಿಬೋದು ಅಷ್ಟೇ. 5,000 kg ಇರೋದು. ಬೇರೆ ಆನೆಗಳ ಹೆಸರು ಯಾರಿಗೂ ಗೊತ್ತಿಲ್ಲ.
ನಿಜ ಇಷ್ಟು ಹತ್ರದಿಂದ ಆನೆ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ಅದು ಭೀಮ. ಅವತ್ತೆಲ್ಲ ಹುಡ್ಕಾಡ್ತಾ ಇದ್ವಿ ಯಾವುದು ಭೀಮ ಆನೆ ಅಂತ. ನನಗಿಂತ ಜಸ್ಟ್ ಒಂದು 1 ಮೀಟರ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹತ್ರದಿಂದ ಭೀಮನ್ನ ನೋಡಿ. ಭೀಮನ್ಗೂ ಹಾಯ್ ಹೇಳ್ಸಿ. ಹೆಂಗ್ ನಿಂತ್ಕೊಳ್ತಾನೆ ನೋಡಿ, ಅಲ್ಲೊಂದು ಕಾಲು ಇಲ್ಲೊಂದು ಕಾಲ. ನಮ್ಮ ಇಂಡಿಯನ್ಸ್ ಆನೆಗೂ ಆಫ್ರಿಕನ್ ಆನೆಗೂ ವ್ಯತ್ಯಾಸಗಳು ತುಂಬ ಇದೆ ಅಲ್ವಾ ಗೈಸ್? ನಮ್ಮದು 2 ಎಡ್ ಥರ ಬರುತ್ತೆ. ಅಲ್ಲಿ ಆಫ್ರಿಕನ್ ಆನೆ ಗಂಡಾನೆ ಹೆಣ್ಣಾನೆ ಎರಡಕ್ಕೂ ಕೊಂಬಿರುತ್ತೆ. ನಮ್ಮಲ್ಲಿ ಬರೀ ಗಂಡಾನೆಗೆ ಮಾತ್ರ ಕೊಂಬಿರುತ್ತೆ. ಆಮೇಲೆ ಎಡ್ಡಿದೆಯಲ್ಲ ಅದ್ರದ್ದು 2 ಕಡೆದು ಉಬ್ಕೊಂಡಿದೆಯಲ್ಲ ಅದು ಬೇರೆ ರೀತಿ ಬರುತ್ತೆ ಅಲ್ಲಿ ಆಫ್ರಿಕಾ ಆನೆಗೆ. ಭೀಮ ಆನೆನ ಒಂದು ಮಾವುತನ್ನು ನೋಡಿ ಕಂಡುಹಿಡಿಬೋದು. ಅದು ಬಿಟ್ಟರೆ ಇನ್ನೂ ಬಾಲ ನೋಡಿ ಕಂಡುಹಿಡಿಬೋದು ನೋಡಿ ಗೈಸ್. ಮೋಟ್ ಬಾಲ ಅದು ದಪ್ಪ ಇದ್ದಾನೆ ಹೆವಿ. ಎಲ್ಲ ಆನೆಗಳು ನೋಡೋದು ಇಷ್ಟು ಹತ್ರದಿಂದ ನೋಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಇಷ್ಟು ಸರಿ ದಸರಾ ನೋಡ್ತಾ ಇದ್ವಿ, ಆನೆಗಳನ್ನೆಲ್ಲ ಈ ಥರ ಪಳಗಿಸೋದೆಲ್ಲ ನೋಡ್ಬೋದಾಗಿತ್ತು. 14 ಇದೆ ಅನ್ಸುತ್ತೆ ಅವರು. 12 2 4 6 8 10 12 14 ಆನೆ ಇದೆ ಗಾಯ್ಸ್. 14 ಆನೆಯಲ್ಲಿ 2 4 6 7ನೇದೇ ಭೀಮ ಆನೆ, ಮೋಟು ಬಾಲ ಭೀಮ. ಇನ್ನು ಈ ಕಡೆ ಇದ್ದಾರೆ. ಇನ್ನೇನೆಲ್ಲ ರೆಡಿ ಆದಮೇಲೆ ಹಿಂದೆ ಒಂದು ಎಸ್ಕಾಟ್ ವೆಹಿಕಲ್ಲು, ಮುಂದೆ ಒಂದು ಎಸ್ಕಾಟ್ ವೆಹಿಕಲ್ ಕರ್ಕೊ ಹೋಗ್ತಾ ಇರೋದೆ. ಬನ್ನಿ ಹೋಗೋದ. ಸಣ್ಣ ಎತ್ತನ ಇವಾಗಲಾರು ಸಣ್ಣ ಎತ್ತನ ಅದು ಯಾವಾಗ ಸರಿ ಇವನೇನ ಭೀಮ ಅಂದ್ಬಿಟ್ಟು ಹೇಳಿದಾಗ ಸೊಂಡೆಲ್ ಎತ್ತಾನೆ, ಆವಾಗಲಿಂದ ಅದು ಫುಲ್ ಹೈಲೈಟ್ ಆಗ್ಬಿಟ್ಟಿತ್ತು ಗೈಸ್. ಬೇರೆ ಆನೆ ಹೆಸರುಗಳನ್ನ ಕರಿಬೇಕು, ಬಟ್ ಯಾರಿಗೂ ಅದೇ ಹೆಸರುಗಳು ಗೊತ್ತಿರಲ್ಲ ಅಷ್ಟೇ ಅಲ್ಲ. ಭೀಮ 2 ಅಕ್ಷರ ಎಲ್ಲರಿಗೂ ನೆನಪಾಗಿರುತ್ತೆ, ಒಂದು ಅವಾಗ ಕ್ರಿಯೇಟ್ ಮಾಡಿದೆ. ಬೇರೆ ಹೆಸರು ಏನಾದರೂ ಎಲ್ಲರಿಗೂ ಗೊತ್ತಾದರೆ, ಹೋದ್ಸಲ ಅರ್ಜುನ ಇದ್ದಾಗಲೂ ಇಷ್ಟೊಂದು ಕ್ರೇಜ್ ಯಾರಿಗೂ ಸ್ಟಾರ್ಟ್ ಆಗಿರಲಿಲ್ಲ. ಅಭಿಮನ್ಯು ಇದೆ, ಏಕಲವ್ಯ ಇದೆ ಅಲ್ಲ. ಎಲ್ಲ ಆನೆಗಳೇನು ಹೋಗ್ತಾ ಇದೆ ಸಖತ್ತಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲ ಆನೆಗಳು ಸಿಕ್ಕಿದೆ. ಅಲ್ಲಿ ಭೀಮ ಅಂತ ಕರೆದಾಗ ಅದು ಸೊಂಡೆ ತಿತ್ತಲ್ಲ, ಅದೇ ನನ್ನೇ ಕರೀತಾ ಇದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಈಗ ರಾಜ ಗಾಂಭೀರ್ಯದಿಂದ ಇವತ್ತು ಏರಿಯಾಗಳಲ್ಲೆಲ್ಲ ಸುತ್ತಾಡ್ತಾ ಇದೆ. ಇವತ್ತೇ ಲಾಸ್ಟು, ನಾಳೆ ಏನು ದಸರದ್ದು ಮುಗಿಯುತ್ತೆ, ಎಲ್ಲ ಹೋಗ್ತಾ ಇರ್ತಾರೆ ಮತ್ತೆ ಕಾಡಿಗೆ. ಮತ್ತೆ ಬರೋಕ್ಕೆ ಇನ್ನೊಂದು ಇಯರ್ ಬೇಕು. ಅಲ್ಲಿವರೆಗೂ ನೋಡ್ಕೊಳ್ಳೋಣ ಎಷ್ಟು ಸಖತ್ತಾಗಿರುತ್ತೆ ಅದ್ರದ್ದು. ಜಂಬೂ ಸವಾರಿ ಹೋದಾದ್ಮೇಲೆ ಅದನ್ನೆಲ್ಲ ಇಳಿಸಿ ಮತ್ತೆ ಕರ್ಕೊಬರ್ತಾರಲ್ಲ, ಅದು ಹೆಂಗಿರುತ್ತೆ. ಭೀಮ ಹತ್ರ ಬಂದಿದ್ದೀವಿ. ನಾನು ಹೋಗೋದು ನೋಡಿ ಯಾವ ಥರ. ಇದೆಲ್ಲ ಒಂದು ರೀತಿ ಲಕ್ಕಿ ಅನ್ಬೋದು. ಬೇರೆ ದಿನ ನೋಡೋಕ್ಕಾಗಲ್ಲ ಈ ಥರ. ಇವತ್ತು ಹೋಗಿ ನೈಟ್ ಎಲ್ಲರೂ ಪೇಂಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಪಟ್ಟದಾನೆ ಇದನ್ನೇ ಮಾಡಿದ್ದು ಅನಿಸುತ್ತೆ, ಅದಕ್ಕೆ ಪೇಂಟ್ ಮಾಡಿದ್ರು ಸ್ವಲ್ಪ. ಇವತ್ತು ನೈಟ್ ಇಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಪೇಂಟು. ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ ಗಾಯ್ಸ್. ಇಂಟರ್ವ್ಯೂ ಹೆಂಗೆ ತಗೊಳ್ತಾ ಇದ್ದಾರೆ ನೋಡಿ, ನಡ್ಕೊಂಡೇ ಹೋಗ್ತಾ ಇದ್ದಾರೆ. ಹಂಗೆ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ, ಹಂಗೆ ಇಂಟರ್ವ್ಯೂ ತಗೊಳ್ತಾವ್ರೆ ನೋಡಿ. ಭೀಮಾ ಅಂತ ಕೂಗಿದಾಗ ಎತ್ತಬೇಕು ನೋಡಿ. ಅದು ಆ ಮಾವುತ ಕಾಲು ಇದು ಮಾಡ್ತಾರೆ, ಸ್ಟ್ರೈಟ್ ಹೋಗುತ್ತೆ ಇಲ್ಲಿಂದ. ಇವತ್ತು 6:10 ನಾಳೆ 6:10 ಎಲ್ಲ ಹೋಗಿ ತಲುಪಿರ್ತವೆ. ಒಂದಿನ ಅಷ್ಟೇ ಬಾಕಿ ನವರಾತ್ರಿ ಉತ್ಸವ. ಅದು ಜಂಬೂ ಸವಾರಿ ನಾಳೆ ಇದೆ ನೋಡಿ. ಬನ್ನಿ ಗಾಯ್ಸ್ ಮುಂದೆ ಹೋಗೋಣ. ರೀಸರ್ಚ್ ಮಾಡ್ತಾ ಇದ್ವಿ. ಏನು ಗಾಯ್ಸ್ ಇದು ಇಷ್ಟ ಅವ್ರ ಮೇಲಿರೋದು ಗೋಪಿ ಗೋಪಿ ನೆಟ್ವರ್ಕ್ ಅವರು ಆವಾಗಲಿಂದ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ ಇವ್ರನ್ನ. ನನಗಂತೂ ಗೊತ್ತಾಗಲಿಲ್ಲ ಇವ್ರು ಯಾರಂತ. ಯಾಕೆ ರಿವರ್ಸ್ ಗೇರ್ ಆಗ್ತಾ ಇದ್ದಾನೆ. ಯೂರಿನ್ ಮಾಡಬೇಕು ಅಂದರೆ ಈ ಥರ ನಿಂತುಬಿಡುತ್ತೆ. ಆನೆ ಹೋಗ್ಬೇಕಾದ್ರೂ ಯೂರಿನ್ ಏನಾರು ಅರ್ಜೆಂಟ್ ಆಯಿತು ಅಂದರೆ ನಿಂತುಬಿಟ್ಟು ಅದರದ್ದು ಏನು ಎಸ್ಟಿಗೇಟ್ ಆಗ್ತಾ ಇರೋದೆ. ಅದು ನ್ಯಾಚುರಲ್ ಆ್ಯಕ್ಟಿವಿಟೀಸ್, ಏನು ಮಾಡೋಕ್ಕಲ್ಲ. ಆನೆ ಲದ್ದಿ ಆಗ್ತಾ ಇದೆ. ಗಜೇಂದ್ರ
ತೋರಿಸಿದ್ನಲ್ಲ ಗಾಯ್ಸ್, ಇದೇ ಜಾಗದಲ್ಲಿ ಎಲ್ಲರೂ ನಿಂತ್ಕೊಂಡು ಕಿರ್ಚೋದು. ಸಖತ್ತಾಗಿದೆ ಅಪ್ಪ, ಇಷ್ಟ. ಒಳಗಡೆ ಹೋದ್ವಿ, ಈಗ ಆನೆಗಳೆಲ್ಲ ಹೋಗ್ತದೆ. ಜಸ್ಟ್ ಇವಾಗ 6:30 ಎಲ್ಲ ಆನೆಗಳು ಒಳಗಡೆ ಹೋಯ್ತು. 7 ಗಂಟೆಗೆ ಆಲ್ಮೋಸ್ಟ್ ಲೈಟಿಂಗ್ಸ್ ಹಾಕೋದು. ಅವತ್ತು ಬಿಟ್ಟಿರೋ ಇವತ್ತು ಬಿಡ್ತಾ ಇಲ್ಲ ಅಷ್ಟೇ. ಎಲ್ಲ ಇಲ್ಲೇ ಬಂದು ಸ್ಟಕ್ ಆಗಿದ್ದಾರೆ. ಇಲ್ಲೇನಾದ್ರು ಓಪನ್ ಮಾಡಿದ್ರೆ ತುಂಬ ಜನ ಒಳಗಡೆ ಹೋಗ್ತಾಯಿದ್ರು, ಬಟ್ ಇಲ್ಲಿ ಓಪನ್ ಮಾಡಲ್ಲ. ಇರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು, ಇಲ್ಲ ಅಂದರೆ ಇಷ್ಟು ಜನ ಹೋದ್ರು ಅವರೆಲ್ಲ ಹೋಗೋದಕ್ಕೆ ಹೊರಗಡೆ ಕಳ್ಸೋದಕ್ಕೆಲ್ಲ ಕಷ್ಟ ಆಗ್ಬೋದು ಅಂತ. ನೆನ್ನೆ ಐ ಥಿಂಕ್ ಕ್ಲೋಸ್ ಆಗಿದೆ ಅನ್ಸುತ್ತೆ. ಇವರೆಲ್ಲ ಓಪ್ ಮೇಲೆ ನಿಂತಿದ್ದಾರೆ, ಒಳಗಡೆ ಬಿಡ್ತಾರೆ ಅಂತ. ಬಟ್ 6:30 ಆಗಿದೆ, ಲೈಟಿಂಗ್ಸ್ ಇನ್ನೂ ಆನಾಗಿಲ್ಲ. ಆದರೂ ಎಲ್ಲ ಓಪ್ ಮೇಲೆ ಕಾಯ್ತಾ ಇದ್ದಾರೆ ಒಳಗಡೆ ಹೋಗ್ಬೋದು ಅಂತ. ಬಟ್ ಬಿಡಲ್ಲ, ಪೊಲೀಸ್ ಆಲ್ರೆಡಿ ಹೇಳಿದ್ದಾರೆ. ನೋಡಿ, ಇಷ್ಟು ಜನ ಎಲ್ಲ ಮುಂದೆಗಡೆ ಇದ್ದಾರೆ. ಇಲ್ಲ ಪಕ್ಕ ಇರುವಂಥ ಎಕ್ಸಿಬಿಷನ್ಗೆ ಹೋಗ್ಬೋದಾಗಿರುತ್ತೆ, ಅಥವಾ ಫುಡ್ ಫೆಸ್ಟ್ ಆಲ್ರೆಡಿ ತೋರಿಸಿದ್ದೀನಿ. ಎಕ್ಸಿಬಿಷನ್ ಒಂದು ತೋರಿಸಿಲ್ಲ, ಅದನ್ನು ತೋರಿಸೋಣ ನಿಮ್ಗೆ ಹೆಂಗಿರುತ್ತೆ ಅಂತೂ. ಇಂತೂ ಲೈಟಿಂಗ್ಸ್ ಆನ್ ಆಗಿದೆ, ಸಖತ್ ಗುರು ಲೈಟಿಂಗ್ಸು. ಈಗ ಒಳಗಡೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದಾರೆ, ಬಿಟ್ಟು ಒಳಗಡೆ ಬಿಡಲ್ಲ. ನೋಡೋಣ. ಹೌ ಟು ಮೇಕ್ ಬಲೂನ್ಸ್ ಅಂತ. ಆ ಬಲೂನ್ ಇರುತ್ತಲ್ಲ, ಅದ್ರ ಒಳಗಡೆಗೆ ಈಗ 2 ಹೊಸದಾಗಿ ಬಲೂನ್ ಆ್ಯಡ್ ಮಾಡ್ತಾರೆ. ಈಗ ಬಲೂನ್ ಒಳಗಡೆ 2 ಬಲೂನ್ ಎಕ್ಸ್ಟ್ರಾ ಆ್ಯಡ್ ಮಾಡೋದು, ಮತ್ತೆ ಅದಕ್ಕೆ ಬ್ಲೋ ಮಾಡೋದು. ಇದೇ ಎಲ್ಲೆಲ್ಲೂ ನೋಡ್ರಿ ಮಿರುಗಲ್ಲ. ಅವ್ರು ಫಸ್ಟು ಅದ್ರ ಒಳಗಡೆ ಹಾಕಿ ಅವರೇ ಬಾಯ್ಲು ಓದ್ತಾರೆ, ಮತ್ತೆ ಬಿಟ್ಬಿಟ್ಟು ಪಾಪ ಕಷ್ಟಪಡ್ತಾರೆ ಅದು ಮಾಡಬೇಕು ಅಂದರೆ. ನಾವು ಸ್ಟೇಟಸಲ್ಲಿ ಒಂದು ಹಾಕಿದ್ದೆ, ಈ ಥರ ಬಲೂನ್ ಮಾರುವಾಗ ಒಂದು ಬಲೂನ್ ಕೊಂಡ್ರೆ ನಿಮ್ಮ ಮಗ ಆಡಿ ಚೆಂದಾಗಿ ನಲೀಲಿ ಅಂತ, ನನ್ನ ಮಗು ಒಂದೊತ್ತು ಹಸಿವಿಂದ ಮುಕ್ತಿ ಸಿಗಲಿ ಅಂತ. ಪಾಪ ಇಲ್ಲೂ ನೋಡಿ ಚಿಕ್ಕ ಪಾಪು ಇದೆ. ಆ ಚಿಕ್ಕ ಪಾಪುನು ಇಟ್ಕೊಂಡು ಅವರು ಜೀವನ ನಡೆಸಬೇಕು ಅಂತ ಕ್ಯಾರಿ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇಂಥ ನೋಡಿದಾಗ ಮಾನವೀಯತೆ ಇಲ್ವ ಅಂತ ನಮಗೂ ಅನ್ನಿಸ್ಬೋದು, ಬಟ್ ಅವ್ರ ಜೀವನಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಪಾಪು ಇದ್ರು ಬೀದಿ ಮಕ್ಕಳು ಬೆಳೆದು ಕೋಣೆ ಮಕ್ಕಳು ಕೊಳ್ತು ಅಂತ ಒಂದು ಗಾದೆ ಇದೆ. ಬಟ್ ಹಸು ಹೆಂಗೆಲ್ಲ ಮಾಡ್ಸುತ್ತೆ, ಏನು ಮಾಡೋಕ್ಕಲ್ಲ. ಪಿಸ್ತೂಲ್ ಥರ ಇದೆ. ದೀಪಾವಳಿಗಿಂತ ಇವಾಗಲೇ ಎಲ್ಲರೂ ಹಾರಿಸ್ತಾ ಇದ್ದಾರೆ. ಬಟ್ ಇದರಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ನಿಜ. ಮ್ಯಾಚ್ ಬಾಕ್ಸ್ದು ಕಡ್ಡಿ ಎಲ್ಲ ಹೊಡೆದು ಕಾರ್ ಬಂದು ಅದ್ರೆಲ್ಲ ಮೇಲ್ಗಡೆ ಹೋಗ್ತಾ ಇದೆ ನೋಡಿ ಗೈಸ್. ಸೊ ದಿಸ್ ಇಸ್ ದ ಎಂಡಿಂಗ್ ಸಿಚುವೇಶನ್. ನಾಳೆ ಜಂಬೂ ಸವಾರಿ, ನಾಳೆ ಲಾಸ್ಟು ನವರಾತ್ರಿ ಉತ್ಸವ. ಸೊ ಈ ವೈಬ್ ಎಂಜಾಯ್ ಮಾಡ್ಬಿಡ್ಬೇಕು. ಇನ್ನು ಮೈಸೂರು ಕಡೆ ಬರೋ ತಪ್ಪು, ಬೆಂಗಳೂರು ಹೋದರೆ ಅದೇ ಜೀವನ ಆಗ್ಬಿಡುತ್ತೆ. ಲಾಸ್ಟ್ ಡೇ ನೋಡ್ಕೊ ಹೋಗ್ಬಿಡೋಣ. ನೆಕ್ಸ್ಟ್ ವರ್ಷನಾದ್ರೂ ನಮ್ಮ ಅಪ್ಪ ಅಮ್ಮನ ಜೊತೆ ಕರ್ಕೊಬಂದು ತೋರಿಸ್ಬೇಕು ಇದನ್ನೆಲ್ಲ. ಅವ್ರ ಜೊತೆ ಬರಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ಇಯರ್ ಆದರೆ ಕರ್ಕೊಬರೋಣ. ನೀವು ನಿಮ್ಮ ಬಂಧು ಭಗಿನಿಯರು ಈ ವರ್ಷ ಆಗದೆ ನೆಕ್ಸ್ಟ್ ವರ್ಷ ಕರ್ಕೊಬಂದು ತೋರಿಸಿ. ಚೆನ್ನಾಗಿದೆ, ಎಂಜಾಯ್ ಮಾಡಬೇಕಾಗಿರುವಂಥ ಮೂಮೆಂಟ್ ಇದೆಲ್ಲ ಅಲ್ವಾ. ಟಾಂಗಾ ಗಾಡಿ ಹೋಗ್ತಾ ಇದೆ ಗಾಯ್ಸ್, ಟಾಂಗಾ ಗಾಡಿ. ನಾಳೆ ಇದೊಂದು ದಿನ ನೋಡಿ, ಈ ಸರ್ಕಲ್ಗೆಲ್ಲ ನಾಳೆ ಎಷ್ಟು ಜನ ಇರ್ತಾರೆ, ಕ್ರೌಡೆಲ್ಲ ಎಲ್ಲರೂ ಓಡ್ತಾ ಇದ್ದಾರೆ ಹಂಗೆ. ಇಲ್ಲಿ ಆಲ್ರೆಡಿ ಚೇರ್ ಎಲ್ಲ ಇಟ್ಟಿದ್ದಾರೆ, ನಾಳೆ ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಅರೇಂಜ್ಮೆಂಟ್ಸ್ಗೆ. ನಾಳೆ ಈ ಸರ್ಕಲ್ ಮಾತ್ರ ಫುಲ್ಲು. ಇದ್ರ ಪಕ್ಕದಲ್ಲೇ ಇರೋದಲ್ವ ಆರ್ಗೇಟು, ಇಲ್ಲಿಂದ ಸ್ಟ್ರೈಟ್ ಆ ಕಡೆ ಹೋದ್ರೆ ಅದೇ ಆರ್ಗೇಟು. ಅಲ್ಲೂ ಹೆವಿ ರಶ್ ಇದೆ. ನಾವಿದ್ದೀವಿ ಈಗ ದೊಡ್ಡ ಗಡಿಯಾರದ ಮುಂದ್ಗಡೆ. ದೊಡ್ಡ ಗಡಿಯಾರ ಕಾನ್ಸೆಪ್ಟ್ ಎಲ್ಲಿ ಬಂತು ಹೇಳಿ? ಐ ಥಿಂಕ್ UK ಅನ್ಸುತ್ತೆ ಅಲ್ವಾ. UK ನಮ್ಮ ಆಳ್ವಿಕೆ ಮಾಡ್ತಾರಲ್ಲ ಬ್ರಿಟಿಷರು, ಅವ್ರ ಕಾಲದಲ್ಲಿ ಈ ಥರ ದೊಡ್ಡ ಗಡಿಯಾರ ಹಾಕಿದ್ರು. 8 ಗಂಟೆ 10 ನಿಮಿಷ ತೋರಿಸ್ತಾ ಇದೆ. ಮೊಬೈಲಲ್ಲೂ ಕೂಡ ಅಷ್ಟೇ ಇರುತ್ತೆ. ಇನ್ನೊಂದು ವಿಷಯ ಹೇಳಬೇಕಾಗಿತ್ತು, ಈ ಥರ ಪದಾರ್ಥಗಳ ಮೇಲೆ ಎಕ್ಸ್ಪೈರಿ ಡೇಟ್ ಇರಲ್ಲ. ತಗೊಂಡ್ರೆ ಹೊಟ್ಟೆ ಕೆಡುತ್ತೆ ಪಕ್ಕ. ಯಾಕಂದರೆ ಹೆಲ್ತು ಎಕ್ಸ್ಪೈರ್ ಆಗಿರೋದನ್ನೇ ಇವರು ತೊಗೊಂಡ್ಬೇಕಾದ್ರೆ ಈ ಥರ ಮಾರ್ಬೋದು, ಹೊಸದಾಗಿ ಪ್ಯಾಕ್ ಮಾಡಿ. ಅದು ಅನ್ಹೆಲ್ದಿ ಆಗಿರುತ್ತೆ. ಯಾಕಂದರೆ ಎಕ್ಸ್ಪೈರಿ ಡೇಟ್ ಇದ್ದರೆ, ಅದ್ರ ಪಕ್ಕದ ಡೇಟ್ ಇದ್ದರೆ ತಿನ್ನೋಕೆ ಹೋಗಲ್ಲ ನಾವು. ಇನ್ನದ್ರಲ್ಲಿ ಎಕ್ಸ್ಪೈರಿ ಡೇಟೇ ಇರಲ್ಲ, ಅದನ್ನು ಮುಗ್ದಿರೋದನ್ನು ಇವರು ತೊಗೊಂಡು ಕವರ್ಗೆ ಹಾಕೋ ಇದು ಮಾಡ್ಬೋದು. ಸೊ ತಗೊಂಡು ತಿನ್ನೋಕ್ಕಿಂತ ಕೇರ್ ಆಗಿ ಯೋಚನೆ ಮಾಡಿ ಹೆಲ್ತ್ ಬಗ್ಗೆ. ಬಟ್ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸ್. ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತೊಗೊಂಡ್ರೆ ಹಂಗೆ ಸಬರ್ ಬಸ್ ಸ್ಟಾಪ್ ಹೋಗ್ಬೋದು. ನೋಡಿ ದೊಡ್ಡ ಗಡಿಯಾರ, ಇದೆಲ್ಲ ಬ್ರಿಟಿಷ್ ಕಾನ್ಸೆಪ್ಟ್ ಯಾವಾಗ ಅಲ್ಲ. ಹೋಟೆಲ್ ಗಡಿಯಾರ ಓಡ್ತಾ ಇದೆ. ಇದೇ ನೋಡಿ ಗಾಂಧಿ ಸರ್ಕಲ್ ಅಂದರೆ. ಇವತ್ತು October 1, ನಾಳೆ October 2 ಗಾಂಧಿ ಜಯಂತಿ ಇರೋದ್ರಿಂದ ಅದನ್ನು ಕೂಡ ಅಲಂಕಾರ ಮಾಡಿದ್ದಾರೆ. ಅವತ್ತು ಕಂಪೇರ್ ಮಾಡಿದ್ರೆ ಇವತ್ತು ತುಂಬ ಕಡಿಮೆ ಕ್ರೌಡ್ ಅನ್ನಿಸ್ತಾ ಇದೆ ನನಗೆ. ನಾಳೆ ದಸರಾ ಇದೆ, ಬಟ್ ಕ್ರೌಡ್ ಕಡಿಮೆ ಇದೆ. ಏನಕ್ಕೆ ಗೊತ್ತಾಗಲಿಲ್ಲ. ಗಾಂಧಿ ಸರ್ಕಲ್ ಹತ್ರ ಇದೆ, ಬನ್ನಿ ಹೋಗೋದ.